ಮಾಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಏನ್ ಇವತ್ತಾದ್ರೂ ಫೈನಲ್ ಮಾಡ್ತೀರಾ ಲಿಸ್ಟ್ ಕ್ಯಾಬಿನೆಟ್? ಇವತ್ತು ರಾತ್ರಿ ರಾಹುಲ್ ಗಾಂಧಿ ಅವರು ಬಂದ್ರೆ ಆ ಸಭೆಗೆ, ಯಾಕಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಕರೆದಿರೋ ಸಭೆ ಅದು, ಸುರ್ಜೇವಾಲಾ ವೇಣುಗೋಪಾಲ್ ಇರ್ತಾರೆ. ಆ ಸಭೆಗೆ ರಾಹುಲ್ ಗಾಂಧಿ ಅವರು ಇದ್ರೆ ಬಹುತೇಕ ಇವತ್ತು ಫೈನಲ್ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನಾಳೆ ಬೆಳಗ್ಗೆ 8:00 ಮತ್ತೆ ರಾಹುಲ್ ಗಾಂಧಿ ಮೀಟಿಂಗ್. ಸೊ ಹಾಗಾದ್ರೆ ರಾತ್ರಿ ಕೂಡ ಫೈನಲ್ ಆಗಲ್ಲ. ಇವತ್ತು ರಾತ್ರಿ 8:00 ಆಗಲಿಲ್ಲ ಅಂದ್ರೆ ನಾಳೆ ಬೆಳಗ್ಗೆ 8:00 ಅವ್ರ ಮನೆ. ಈಗ ರಾತ್ರಿ 8:00 ಆಗಿಲ್ಲ ಅಂದ್ಬಿಟ್ಟೆ ಬೆಳಗ್ಗೆ ಮೋಸ್ಟ್ಲಿ 8 ಗಂಟೆ ಕರ್ತಾರೆ ಮತ್ತೆ. ಅದನ್ನು ಕನ್ಫರ್ಮ್ ಮಾಡಿಲ್ಲ ಅಂತಿದ್ದಾರೆ. ಇವತ್ತು ಸಿಗ್ಲಿಲ್ಲ ಅಂದ್ರೆ ನಾಳೆ ಬೆಳಗ್ಗೆ ಒಟ್ಟಿನಲ್ಲಿ ಇವತ್ತು ನೈಟ್ ಕನ್ಫರ್ಮ್ ಆಗ್ಲೇಬೇಕು. ಗುರುವಾರ ಆಗುತ್ತೆ ಅನ್ನೋ ಲೆಕ್ಕಾಚಾರ. ಅಂದ್ರೆ ಸಚಿವ ಸಂಪುಟ ವಿಸ್ತರಣೆ ಪದಗ್ರಹಣ ಆಗಬಹುದು ಗುರುವಾರ ಅಂತ. ಸೊ ಹೀಗಾಗಿ ದೊಡ್ಡ ಮಟ್ಟದ ಸಭೆ ತಯಾರಿ ನಡೀತಾ ಇದೆ. ಸೊ ಏನಾಗುತ್ತೆ ಇವತ್ತು ರಾತ್ರಿ ಮೀಟಿಂಗ್ ಇದೆ, ಸ್ಪೆಷಲ್ ಮೀಟಿಂಗ್. CM DK ಶಿವಕುಮಾರ್, ಮಾಜಿ CM ಸಿದ್ದರಾಮಯ್ಯ, BK ಹರಿಪ್ರಸಾದ್ ಎಲ್ಲರೂ ಕೂಡ ದೆಹಲಿಯಲ್ಲೇ ಇದ್ದಾರೆ. ಸಿದ್ದರಾಮಯ್ಯ ಅವರು ಕರ್ನಾಟಕಕ್ಕೆ ವಾಪಸ್ ಬಂದಿದ್ರು ಮೈಸೂರಿಗೆ, ಅವರ ಮಗ ರಾಕೇಶ್ ಅವರ ಪುಣ್ಯಸ್ಮರಣೆಗೆ. ಈಗ ಮತ್ತೆ ಮೈಸೂರಿಂದ ದೆಹಲಿಗೆ ಹೊರಟಿದ್ದಾರೆ. ರಾತ್ರಿ 8:00 ಒಂದು ಪ್ರಮುಖವಾದ ಸಭೆ ಇದೆ. ಈ ಸಭೆಯಲ್ಲಿ ಯಾರು ಭಾಗಿಯಾಗ್ತಾರೆ, ನಿಜಕ್ಕೂ ಕೂಡ ಇವತ್ತು ಆ ಸಭೆ ಎಷ್ಟು ಇಂಪಾರ್ಟೆಂಟು, ಇಲ್ಲಿ ಸಚಿವ ಆಕಾಂಕ್ಷಿಗಳ ಅಥವಾ ಸಚಿವ ಯಾರಾಗ್ತಾರೆ ಸಚಿವರು, ಆ ಒಂದು ಲಿಸ್ಟ್ ಫೈನಲ್ ಆಗುತ್ತಾ ನೋಡೋಣ. ಒಂದು ಬ್ರೇಕಿಂಗ್ ಇದೆ, ಏನೆಲ್ಲ ಆಗಬಹುದು ಅಂತ. ಎಸ್, ಇವತ್ತು ರಾತ್ರಿ ದೆಹಲಿಯಲ್ಲಿ ಬಹುತೇಕ ಸಚಿವರ ಲಿಸ್ಟ್ ಫೈನಲ್ ಆಗೇ ಬಿಡುತ್ತೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ರಾತ್ರಿ 8 ಗಂಟೆಗೆ KC ವೇಣುಗೋಪಾಲ್ ಅವರ ಜೊತೆ ಪ್ರಮುಖವಾದ ಸಭೆ ಇದೆ. ಈ ಸಭೆಯಲ್ಲಿ ರಣದೀಪ್ ಸುರ್ಜೇವಾಲಾ ಜೊತೆಗೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಭಾಗಿಯಾಗ್ತಾ ಇದ್ದಾರೆ ದೆಹಲಿಯಿಂದ. ಅದೇ ರೀತಿ ಕರ್ನಾಟಕದಿಂದ ಮಾಜಿ CM ಸಿದ್ದರಾಮಯ್ಯನವರು, KPCC ಅಧ್ಯಕ್ಷ BK ಹರಿಪ್ರಸಾದ್ ಮತ್ತೆ CM DK ಶಿವಕುಮಾರ್ ಇವರೆಲ್ಲರೂ ಕೂಡ ಈ ಒಂದು ಪ್ರಮುಖ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ರಾತ್ರಿ 8 ಗಂಟೆಗೆ ದೆಹಲಿಯಲ್ಲಿ ಈ ಒಂದು ಸಭೆ ನಡೀತಾ ಇದೆ. ಈ ಸಭೆಯಲ್ಲಿ ಬಹುತೇಕ ಯಾರು ಸಚಿವರಾಗಬೇಕು ಅವರ ಲಿಸ್ಟ್ ಫೈನಲ್ ಆಗುತ್ತೆ. ಸುರ್ಜೇವಾಲಾ, ವೇಣುಗೋಪಾಲ್, ಮಲ್ಲಿಕಾರ್ಜುನ್ ಖರ್ಗೆ, ಸಿದ್ದರಾಮಯ್ಯ, DK ಶಿವಕುಮಾರ್, BK ಹರಿಪ್ರಸಾದ್ ಈ 6 ಜನ ಲಿಸ್ಟ್ ಅನ್ನ ಫೈನಲ್ ಮಾಡ್ತಾರೆ ಅನ್ನೋ ಒಂದು ಮಾಹಿತಿ ಇದೆ. ಯಾರನ್ನ ಸೇರಿಸ್ಕೊಳ್ಬೇಕು, ಯಾರನ್ನ ಕೈ ಬಿಡಬೇಕು, ಯುವಕರಿಗೆ ಎಷ್ಟು ಅವಕಾಶ ಕೊಡಬೇಕು, ಅಥವಾ ಮಾಜಿ ಸಚಿವರಿಗೆ ಮತ್ತೆ ಸಚಿವ ಸ್ಥಾನ ಕೊಡಬೇಕಾ ಬೇಡವಾ, ಎಲ್ಲವನ್ನೂ ಕೂಡ DK ಶಿವಕುಮಾರ್ ಲಿಸ್ಟು, ಸಿದ್ದರಾಮಯ್ಯ ಲಿಸ್ಟು, ಖರ್ಗೆ ಲಿಸ್ಟು, ಇನ್ನೊಬ್ಬರ ಲಿಸ್ಟು, ಮಗದೊಬ್ಬರ ಲಿಸ್ಟು ಎಲ್ಲ ಲಿಸ್ಟ್ಗಳನ್ನು ಸೇರಿಸಿ ಫೈನಲ್ ಮಾಡೇ ಮಾಡ್ತಾರೆ ಇವತ್ತು ರಾತ್ರಿ ಅನ್ನೋ ಒಂದು ಮಾಹಿತಿ ಇದೆ. ಆ ಲಿಸ್ಟನ್ನು ಫೈನಲ್ ಲಿಸ್ಟನ್ನು ಮತ್ತೊಮ್ಮೆ ಕನ್ಫರ್ಮ್ ಮಾಡೋದಕ್ಕೆ ನಾಳೆ ಬೆಳಗ್ಗೆ 8 ಗಂಟೆಗೆ ರಾಹುಲ್ ಗಾಂಧಿ ಜೊತೆ ಫೈನಲ್ ಮೀಟಿಂಗ್ ಇದೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ಇವತ್ತು ರಾತ್ರಿ ಎಷ್ಟೊತ್ತಾದ್ರೂ ಪರವಾಗಿಲ್ಲ, ಲಿಸ್ಟ್ ಅಂತೂ ರೆಡಿ ಆಗುತ್ತೆ. ಅದನ್ನ ಓಕೆ ಮಾಡೋದು ರಾಹುಲ್ ಗಾಂಧಿ ನಾಳೆ ಬೆಳಗ್ಗೆ 8 ಗಂಟೆಗೆ ಅನ್ನೋ ಒಂದು ಮಾಹಿತಿ ಇದೆ. ಸೊ ಮಾರುತಿ 20 ಸ್ಥಾನ ಇದೆ ಇನ್ನು, ಆಯ್ತಾ? 20 ಸ್ಥಾನದ ಸರ್ಕಸ್ ಬಹುತೇಕ 20 ದಿನಗಳಿಂದ ಆಗ್ತಾ ಇದೆ, ಮುಗಿತಾ ಇಲ್ಲ. ಇವತ್ತು ಮುಗಿಯುತ್ತೆ, ನಾಳೆ ಮುಗಿಯುತ್ತೆ ಅನ್ನೋ ಒಂದು ಕುತೂಹಲ ಇತ್ತು. ಇಲ್ಲಪ್ಪ ಇವತ್ತು ಲಾಸ್ಟ್ ಆಗುತ್ತೆ ಅಂತ. ಈಗ ಕೊನೆಗೂ ಒಂದು ಫೈನಲ್ ಸ್ಟೇಜಿಗೆ ಬಂದ್ಬಿಟ್ಟಿದೆ. ಸೊ ನಾವು ಸಾಕಷ್ಟು ಜಾತಿವಾರು, ಜಿಲ್ಲಾವಾರು, ಸೀನಿಯಾರಿಟಿ, ಹೆಂಗು, ಯುವಕರು ಎಲ್ಲವೂ ಕೂಡ ನೋಡಾಗಿದೆ. ಸೊ ಇವತ್ತೆಲ್ಲ ಒಂದು ಊಹಾಪೋಹಗಳಿಗೆ ಅಥವಾ ಈ ಒಂದು ಕುತೂಹಲಕ್ಕೆ ಫುಲ್ ಸ್ಟಾಪ್ ಬೀಳುತ್ತಾ? ಇವತ್ತು ಡೆಫಿನೆಟ್ಲಿ ಬೀಳಲೇಬೇಕು. ಇವತ್ತು ಇಲ್ಲ ಅಂತ ಹೇಳಿದ್ರೆ ನಾಳೆ ಬೆಳಗ್ಗೆ. ಇವತ್ತು ಬಹುತೇಕ ಸುರ್ಜೇವಾಲಾ, ವೇಣುಗೋಪಾಲ್ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇರುವಂಥ ಒಂದು ಸಭೆಗೆ ರಾಹುಲ್ ಗಾಂಧಿ ಅವರು ಬರಲಿಲ್ಲ ಅಂತ ಹೇಳಿದ್ರೆ ಇವರು ಮತ್ತೊಂದು ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಆ ಶಾರ್ಟ್ ಲಿಸ್ಟನ್ನು ನಾಳೆ ಬೆಳಗ್ಗೆ ರಾಹುಲ್ ಗಾಂಧಿ ಅವರ ಕೈ ಕೊಡ್ತಾರೆ. ಬಹುತೇಕ ನಾಳೆ ಅಂತೂ ಫೈನಲ್ ಆಗುತ್ತೆ. ಆದರೆ ರಾಜ್ಯದಲ್ಲಿ ನಾವು ಗುರುವಾರ ಅಂತ ಆಗ್ತಾ ಇದ್ವಿ. DK ಶಿವಕುಮಾರ್ ಗುರುವಾರ ಇಲ್ಲ ಶುಕ್ರವಾರ 2 ದಿನದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಮಾಡಲೇಬೇಕು ಅನ್ನುವಂಥ ಒಂದು ನಿರ್ಧಾರವನ್ನು ಮಾಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಅವ್ರ ಟೀಮಿಂದ ಗೊತ್ತಾಗ್ತಾ ಇದೆ. ನಾಳೆ ಮತ್ತು ನಾಡಿದ್ದು ಬುಧವಾರ ಮತ್ತು ಗುರುವಾರ 2 ದಿನ ರಾಜ್ಯಪಾಲರು ರಾಜ್ಯದಲ್ಲಿ ಇರೋದಿಲ್ಲ, ಅವರು ತಮ್ಮ ತವರು ರಾಜ್ಯಕ್ಕೆ ಹೋಗ್ತಾ ಇದ್ದಾರೆ. DK ಶಿವಕುಮಾರ್ ಅವ್ರಿಗೆ ಮಾಹಿತಿ ಕೊಟ್ಟಿದ್ದಾರೆ ಅಂತ, ನಾನು 2 ದಿನ ಇರೋದಿಲ್ಲ, ಆಗೇನಾದರೂ ಒಂದು ವೇಳೆ ಅಗತ್ಯ ಬಿದ್ದರೆ ನಾನು ಬರ್ತೀನಿ ಅಂತ. ಒಂದು ವೇಳೆ ನಾಳೆ ಫೈನಲ್ ಆದರೆ ಗುರುವಾರ ಆದರೂ ಮಾಡ್ಬೋದು, ಇಲ್ಲ ಶುಕ್ರವಾರ ಆದರೂ ಮಾಡೇ ಮಾಡ್ತಾರೆ. ಶುಕ್ರವಾರ ಆದರೆ ಗುರುವಾರ ಸಂಜೆಗೆ ವಾಪಸ್ ಆಗ್ತಾರೆ. ಇಲ್ಲ ಅಂತ ಹೇಳಿದ್ರೆ ಒಂದಿನ ಮೊದಲೇ ರಾಜ್ಯಪಾಲರು ತಮ್ಮ ರಾಜ್ಯದ ಪ್ರವಾಸವನ್ನು ಮುಗಿಸ್ಕೊಂಡು ವಾಪಸ್ ಬರಬೇಕಾಗುತ್ತೆ. ಬಹುತೇಕ ಗುರುವಾರ ಡೌಟ್ ಅಂತಲೇ ಹೇಳ್ತಾರೆ. ಶುಕ್ರವಾರ ಅಂತೂ ಸಚಿವ ಸಂಪುಟ ವಿಸ್ತರಣೆ ಪಕ್ಕ ಆಗುತ್ತೆ. ಕಳೆದ ವಾರನೇ ಆಗಬೇಕಾಗಿತ್ತು,
ಕಳೆದ ವಾರ ನೀಟ್ ಪ್ರಕರಣದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಬ್ಯುಸಿ ಇದ್ದಿದ್ದರಿಂದ ಈ ಬಾರಿ ಆ ರೀತಿಯಾದಂಥ ಒಂದು ಸಮಸ್ಯೆಗಳು ಯಾವುದೂ ಇಲ್ಲ. ಈಗ ಸುಗಮವಾಗಿ ಲೋಕಸಭೆ ನಡೀತಾ ಇದೆ, ರಾಜ್ಯಸಭೆಯೂ ಕೂಡ ನಡೀತಾ ಇದೆ. ಬಹುತೇಕ ಇವತ್ತು ರಾತ್ರಿ ಇಲ್ಲ ನಾಳೆ ಬೆಳಗ್ಗೆ ಪಟ್ಟಿ ಫೈನಲ್ ಆಗುತ್ತೆ. 30-40 ದಿನಗಳಿಂದ ಆದಂಥ ಸರ್ಕಸ್ಗೆ ಕೊನೆಗೂ ಕೂಡ ಉತ್ತರ ಎಂಡ್ ಕಾರ್ಡ್ ಬೀಳುತ್ತಾಗಾದ್ರೆ ಎಂಡ್ ಕಾರ್ಡ್ ಬೀಳುತ್ತೆ. ಆದರೆ 20 ಸ್ಥಾನ ತುಂಬಬೇಕಾ, 18 ಸ್ಥಾನ ತುಂಬಬೇಕಾ, 16 ಸ್ಥಾನ ತುಂಬಬೇಕಾ, ಇದು ಸ್ವಲ್ಪ ಕನ್ಫ್ಯೂಸಲ್ ಇದ್ದಾರೆ. ಆದರೆ ಇನ್ನೇನು ಸಮಯ ಇಲ್ಲ. 20ಕ್ಕೆ 20 ಸ್ಥಾನ ತುಂಬೋಣ ಅನ್ನೋದು ಮುಖ್ಯಮಂತ್ರಿಗಳ ಲೆಕ್ಕಾಚಾರ. ಆದರೆ ಕೆಲವರು ಹೇಳೋದೇನಂತ ಹೇಳಿದ್ರೆ, ಯಾರಾದರೂ ನಾಳೆ ಬೆಳಗ್ಗೆ ಮತ್ತೆ ಬಂಡಾಯ ನಮ್ಗೆ ಬೇಕೇ ಬೇಕು ಅಂತ ಅಸಮಾಧಾನ, ನಮ್ಮ ಸಮುದಾಯಕ್ಕೆ ಕೊಡ್ಲಿಲ್ಲ, ಸಮಾಧಾನ ಮಾಡೋದಕ್ಕೆ ಒಂದೆರಡು ಸ್ಪೇರ್ ಇಟ್ಕೊಂಡಿರೋದು, ಖಾಲಿ ಇಟ್ಕೊಂಡಿರೋದು, ಅದು ತುಂಬೋದು ಬಿಡೋದು ಆಮೇಲೆ. ಬಟ್ ಒಂದು ಖಾಲಿ ಇಟ್ಕೊಂಡಿರ್ಬೇಕು. ಯಾರಾದ್ರೂ ಬಂದ್ರೆ ಇನ್ನೂ ಒಂದ್ 2 ದಿವಸ ವೆಯ್ಟ್ ಮಾಡಿ ಅಂತ ಹೇಳೋದು. 6 ತಿಂಗಳು ತಳೆದ್ರೆ ಎಲೆಕ್ಷನ್ ಬಂದ್ಬಿಡುತ್ತೆ. ಹೌದು, ಅವಾಗ ಮಾಡಂಗಿಲ್ಲ, ಸುಮ್ಮನೆ ಆಗ್ಬಿಡೋದು ಅಷ್ಟೇ. ಮುಖ್ಯಮಂತ್ರಿಗಳ ಮನಸ್ಸಲ್ಲಿ ಅದೇ ಇರೋದು. ಇನ್ನೇನು ಎಲೆಕ್ಷನ್ ದಿನೇ ದಿನೇ ಹತ್ರಕ್ಕೆ ಬರ್ತಿದೆ, ನಾವು ಖಾಲಿ ಇಟ್ಕೊಂಡು ಏನ್ ಪ್ರಯೋಜನ, ಅವ್ರಿಗೆ ಬೇರೆ ರೀತಿಯಲ್ಲಿ ಸಮಾಧಾನ ಮಾಡೋಣ ಅಂತ. ಆದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಮತ್ತೆ ದೆಹಲಿಯಲ್ಲಿ ಇರುವಂತ ನಾಯಕರುಗಳು ಇಲ್ಲ 2 ಸ್ಥಾನ ಖಾಲಿ ಇಟ್ಕೊಳ್ಳೋದು ಬೆಟ್ರು ಅಂತ ಹೇಳ್ತಾರಂತೆ. ಕೊನೆಗೆ ಏನ್ ನಿರ್ಧಾರ ಮಾಡ್ತಾರೋ ನೋಡ್ಬೇಕು. ಎಸ್, ಈಗ 20 ಸ್ಥಾನ ಇದೆ. ಸೊ 20 ಸಚಿವ ಸ್ಥಾನ ಇದೆ. ಬಟ್ ಆಕಾಂಕ್ಷಿಗಳು ಒಂದು 40ರಿಂದ 50 ಜನ ಇದ್ದಾರೆ ಅನ್ನೋ ಮಾಹಿತಿ ಇದೆ. ಸೊ ಕಳೆದ 4 ದಿನಗಳಿಂದ ಎಲ್ಲ ಆಕಾಂಕ್ಷಿಗಳು, ಎಲ್ಲ ಶಾಸಕರು, ಬಹುತೇಕ ಒಂದು 50ಕ್ಕೂ ಹೆಚ್ಚು ಜನ ಶಾಸಕರು ದೆಹಲಿಯಲ್ಲೇ ಠಿಕಾಣಿ ಹೂಡಿದ್ದಾರೆ. ಖಾಲಿ ಇರ್ತಕ್ಕಂಥದ್ದು 20. ಅದರ ಡಬಲ್ಗಿಂತ ಜಾಸ್ತಿ ಆಕಾಂಕ್ಷಿಗಳು ಈಗ ಅಲ್ಲಿ ಟವಲ್ ಆಗ್ತಾ ಇದ್ದಾರೆ. ನಾನು ಕೂಡ ಮಂತ್ರಿ ಆಗಬೇಕು, ನನಗೊಂದು ಅವಕಾಶ ಕೊಡಿ ಅಂತ. ಆಮೇಲೆ ಜಿಲ್ಲಾವಾರು, ಆಮೇಲೆ ಜಾತಿವಾರು ಹಿರಿತನ, ಅದ್ರ ಜೊತೆಗೆ ಅನುಭವ ಎಲ್ಲವೂ ಕೂಡ ಕನ್ಸಿಡರ್ ಮಾಡಬೇಕು ಅನ್ನೋ ಒಂದು ಲೆಕ್ಕಾಚಾರ ಒಂದು ಕಡೆ. ಆದರೆ ಮತ್ತೊಂದು ಕಡೆ ಡಿ.ಕೆ. ಶಿವಕುಮಾರ್ ಮತ್ತು ರಾಹುಲ್ ಗಾಂಧಿ, ನಾವು ಕಳೆದ ಬಾರಿ ಈ ವಿಚಾರನ ಮಾತಾಡಿದ್ವಿ ಮಾರುತ್ತೆ, 70-30 ಮಾಡಬೇಕು ಫಾರ್ಮುಲಾವನ್ನ. ಇವೆಲ್ಲವೂ ಕೂಡ ಒಂದು ಸ್ವಲ್ಪ 60-40 ಮಾಡೋಣ ಅಂತ. 60 ಯುವಕರು ಇರ್ಲಿ, 40 10% ಕಮ್ಮಿ ಆಗೈತೆ, ಆಗ್ಲೇ 10% ಕಡಿಮೆ ಆಗಿದೆ ಅಂತ ಹೇಳ್ಬಿಟ್ಟು ಅವರೇ ನಿನ್ನೆ CM ಮಾತಾಡಿದಾಗಲೂ ಕೂಡ ಇದನ್ನು ದೆಹಲಿಯಲ್ಲಿ ಹೇಳಿದ್ರು, ದೆಹಲಿಯ ಮಾಧ್ಯಮಗಳಿಗೆ. ಇಲ್ಲ, ಅದು 60-40 ಫಾರ್ಮುಲಾ ಮಾಡ್ತೀವಿ, ಹಿರಿಯರು ಇರಲೇಬೇಕು ಅನ್ನುವಂಥ ಒಂದು ಸಲಹೆಗಳು ಬರ್ತಿದ್ದಾವೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಈ ಹಿಂದೆ ಆದಂಥವ್ರಿಗೆ ಮತ್ತೆ ಅವಕಾಶಗಳು ಸಿಗೋ ಚಾನ್ಸಸ್ ಇದೆ. ಅದೇ ರೀತಿ ಹೊಸ ಮುಖಗಳಿಗೂ ಮಣೆ ಹಾಕೋ ಸಾಧ್ಯತೆಗಳು ಇದೆ.